ಇವತ್ತು ದೊಡ್ಡ ಸ್ಟಾರ್ ಆಗಿರುವ ರಕ್ಷಿತ್ ಶೆಟ್ಟಿ ಅವರಿಗೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಎಂಬ ಸಿನಿಮಾದ ಮೂಲಕ ದೊಡ್ಡ ಹಿಟ್ ಕೊಟ್ಟಂತೆ ರಿಷಿ, ದುಷ್ಯಂತ್, ರಣವೀರ್ ಮೊದಲಾದ ಕಲಾವಿದರನ್ನು ಕನ್ನಡಕ್ಕೆ ಪರಿಚಯಿಸಿ ಹಾಗೂ ಎಷ್ಟೋ ಹೊಸ ಹೀರೋಗಳ ಸ್ಟಾರ್ಟಿಂಗ್ ಮೂವಿಗಳನ್ನು ಡೈರೆಕ್ಷನ್ ಮಾಡಿ ಹಿಟ್ ಕೊಟ್ಟವರು ನಮ್ಮ ಕನ್ನಡದ ಫೇಮಸ್ ಡೈರೆಕ್ಟರ್ ಸಿಂಪಲ್ ಸುನಿ ಅವರು. ಆರ್ಡಿನರಿ ಲವ್ ಸ್ಟೋರಿಗಳನ್ನು ವಿಭಿನ್ನವಾದ ನಿರೂಪಣೆಯೊಂದಿಗೆ ಹಾರ್ಟ್ ಟಚಿಂಗ್ ಎಮೋಷನ್ಸ್ಗಳನ್ನು ಸೇರಿಸಿ ಸ್ಪೆಷಲ್ ಆಗಿ ಪ್ರೆಸೆಂಟ್ ಮಾಡುವ ಸಿಂಪಲ್ ಸುನಿ ಅವರು ಸ್ಪೆಷಲ್ ಲವ್ ಸ್ಟೋರಿಗಳನ್ನು ಇನ್ನೂ ಸಿಂಪಲ್ ಆದ ನಿರೂಪಣೆಯೊಂದಿಗೆ ಡಿಫ್ರೆಂಟ್ ಆಗಿ ಸಿನಿಮಾಗಳನ್ನು ಡೈರೆಕ್ಷನ್ ಮಾಡುವ ಕಾರಣ ಸಿಂಪಲ್ ಸುನಿ ಅವರು ಕನ್ನಡಕ್ಕೆ ಸಿಂಪಲ್ ಆದ ಸ್ಪೆಷಲ್ ಡೈರೆಕ್ಟರ್ ಅಂತ ಹೇಳ್ಬೋದು. ಅವರು ತಮ್ಮ ಆತ್ಮೀಯ ಸ್ನೇಹಿತನಾದ ಸೀಲಂ ಸ್ವಾಮಿಗಾಗಿ ಮಾಡಿರುವ ಒಂದು ಬ್ಯೂಟಿಫುಲ್ ಮೂವಿ ಮೋಡ ಕವಿದ ವಾತಾವರಣ ಈ ವಾರ ರಿಲೀಸ್ ಆಯಿತು. ನಾವು ಮೂವಿ ಸ್ಪೆಷಲ್ ಆಗಿ ನೋಡ್ಕೊಂಡು ಬಂದರೂ ಇವತ್ತಿನ ವಿಡಿಯೋದಲ್ಲಿ ಈ ಮೂವಿ ಹೇಗಿದೆ, ಏನು ಸ್ಟೋರಿ, ಈ ಮೂವಿ ಹಿಟ್ ಆಗುತ್ತಾ ಅಥವಾ ಫ್ಲಾಪ್ ಆಗುತ್ತಾ, ಇನ್ನೂ ಮೊದಲಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಸಿಂಪಲ್ ಆಗಿ ಹೇಳ್ತೀವಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ಸಿನಿಮಾದ ಫಸ್ಟ್ ಸೀನ್ ಮಲೆನಾಡಿನ ಮಡಿಲಲ್ಲಿ ಹಚ್ಚ ಹಸಿರಿನ ಸೌಂದರ್ಯದಲ್ಲಿ ಮಳೆಯೊಂದಿಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಲ್ಲಿ ಬರುವ ಕವನಗಳ ಹಿತವಾದ ಒಂದೆರಡು ಸಾಲುಗಳು, ಮೆಲೋಡಿಯಸ್ ಆಗಿರೋ ಮ್ಯೂಸಿಕ್, ಕಣ್ತುಂಬಿಕೊಳ್ಳುವಂಥ ದೃಶ್ಯಗಳು ಈ ಸಿನಿಮಾದ ಹೈಲೈಟ್ ಅಂದರೂ ತಪ್ಪಿಲ್ಲ. ಸಿನಿಮಾ ನೋಡಲೆಂದು ಸೀಟಿನಲ್ಲಿ ಕುಳಿತ ನಮಗೆ ಸಿನಿಮಾ ಆರಂಭದಿಂದಲೇ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲದೆ ತಂಗಾಳಿಯಂತೆ ಹಿತವಾದ ಅನುಭವ ಕೊಡ್ತಾ ಹೋಗುತ್ತೆ. ಟೆನ್ಷನಲ್ಲಿ ಇರೋರು ಸಹ ಕೂಲ್ ಆಗಿ ನೋಡಿಸಿಕೊಂಡು ಹೋಗುವಂತೆ ಈ ಸಿನಿಮಾ ಮಾಡುತ್ತೆ. ರೊಮ್ಯಾಂಟಿಕ್ ಡ್ರಾಮಾ ಥ್ರಿಲ್ಲರ್ ಆಗಿರುವ ಈ ಮೂವಿ ನಮ್ಮನ್ನು ತುಂಬಾ ರಿಲ್ಯಾಕ್ಸ್ ಮೂಡಿಗೆ ಕರೆದೊಯ್ದು ಸಿನಿಮಾ ನೋಡುವಂತೆ ಮಾಡಿತ್ತು. ಸೈಕಾಲಜಿ ಸ್ಪೆಷಲಿಸ್ಟ್ ಆಗಿರುವ ಸಿನಿಮಾದ ಹೀರೋ ಚೆರಿಸ್ ಒಬ್ಬ ಒಳ್ಳೆ ಮೀಮರ್ ಕೂಡ ಆಗಿರ್ತಾನೆ. ಆತನ ಚೈಲ್ಡ್ಹುಡ್ ಫ್ರೆಂಡ್ ಆಗಿರುವ ಸಾತ್ವಿಕ ಜೊತೆಗೆ ಮ್ಯಾರೇಜ್ ಫಿಕ್ಸ್ ಆಗಿರುತ್ತೆ. ಆದರೆ ಇಬ್ಬರ ನಡುವೆ ಸಾಕಷ್ಟು ಹೊಂದಾಣಿಕೆ ಕೊರತೆ ಹಾಗೂ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಗಳು ಇರ್ತವೆ. ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿಕೊಳ್ಳಲು ಇಬ್ಬರು ಜೊತೆಯಾಗಿ ಒಂದಿಷ್ಟು ದಿನಗಳನ್ನು ಸ್ಪೆಂಡ್ ಮಾಡಿ ಮನಸ್ಸು ತುಂಬಾ ಮಾತಾಡಿ ಹೊಂದಾಣಿಕೆ ಆಗೋಕೆ ಮಲೆನಾಡಿನ ಒಂದು ಹೋಮ್ ಸ್ಟೇಗೆ ಬರ್ತಾರೆ. ಅದೇ ಹೋಮ್ ಸ್ಟೇಗೆ ಕಥೆಯ ಇನ್ನೊಂದು ಪ್ರಮುಖ ಪಾತ್ರವಾದ ಸೌಪರ್ಣಿಕ ಕೂಡ ತನ್ನ ಗಂಡನೊಂದಿಗೆ ಬಂದಿರ್ತಾಳೆ. ಇಲ್ಲಿಂದ ಸ್ಟೋರಿ ಕೊನೆಯವರೆಗೂ ಒಂದಾದ ಮೇಲೆ ಒಂದು ಟ್ವಿಸ್ಟ್ ಗಳನ್ನು ತಗೊಂಡು ರೋಚಕ ತಿರುವುಗಳನ್ನು ಪಡೆದುಕೊಳ್ಳುತ್ತಾ ಸಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ರೊಮ್ಯಾಂಟಿಕ್ ಕಾಮಿಡಿ ಮೂವಿ ಎನಿಸಿದರೂ ಸಹ ಬರ್ತಾ ಬರ್ತಾ ಅದಕ್ಕೆ ಸೈಕಾಲಜಿ ಟಚ್ ಅನ್ನು ಕೊಡಲಾಗುತ್ತೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಆಪ್ತ ಮಿತ್ರ, ಆಪ್ತ ರಕ್ಷಕ ಮೂವಿಗಳಲ್ಲಿ ಇದ್ದಂತ ಸ್ಪ್ಲಿಟ್ ಪರ್ಸನಾಲಿಟಿ ಡಿಸಾರ್ಡರ್ ವಿಷಯವನ್ನು ಇಲ್ಲಿ ಪ್ರೇಮ ಕಥೆಗೆ ಅಳವಡಿಸಲಾಗಿದ್ದು ವರ್ಕೌಟ್ ಆಗಿದೆ ಅಂತ ಹೇಳ್ಬಹುದು. ಸ್ಟೋರಿಗಳಲ್ಲೇ ತುಂಬಾ ವಿಭಿನ್ನ ಪ್ರಯೋಗಗಳನ್ನು ಮಾಡುವ ಸಿಂಪಲ್ ಸುನಿ ಅವರ ಸಿಗ್ನೇಚರ್ ಸ್ಟೈಲ್ ಇಲ್ಲಿ ಎದ್ದು ಕಾಣುತ್ತೆ. ಇಬ್ಬರು ಹೀರೋಯಿನ್ಗಳ ನಡುವೆ ಒಬ್ಬನೇ ಹೀರೋ ಇದ್ದರೂ ಕೂಡ ಇನ್ನೊಬ್ಬನ ನೆರಳು ಅಲ್ಲಿ ಎದ್ದು ಕಾಣುತ್ತೆ. ಸೌಪರ್ಣಿಕಾಗಿ ನನ್ನನ್ನು ಮೊದಲಿಂದ ಯಾರೋ ಒಬ್ರು ಫಾಲೋ ಮಾಡ್ತಾ ಇದ್ದಾರೆ, ನನ್ನ ಜೊತೆಗೆ ಇನ್ನು ಯಾರೋ ಇದ್ದಾರೆ, ಅವನು ಸೈಕೋ ಇರ್ಬೋದಾ, ಅವನು ನನ್ನ ಜೊತೆ ಒಮ್ಮೆ ಮಾತಾಡಿದಾನೆ, ಸೈಲೆಂಟ್ ಆಗಿಯೇ ತನ್ನ ಕೆಲಸ ಮಾಡ್ಕೊಂತ ಇದ್ದಾನ ಎನ್ನುವ ಭಯ ಕಾಡ್ತಾ ಇರುತ್ತೆ. ಕಥೆಯ ಪ್ರಮುಖ ತಿರುವುಗಳನ್ನು ಇಲ್ಲಿ ರೋಚಕವಾಗಿ ಕಟ್ಟಿಕೊಡಲಾಗಿದೆ. ಬಾಲ್ಯದ ಒಂಟಿತನಗಳಿಂದ ಮತ್ತು ಅವರು ದೊಡ್ಡವರಾದ ಮೇಲೆ ಏನೇನು ಎಫೆಕ್ಟ್ ಆಗುತ್ತೆ, ಲವ್ ಅಂದರೆ ಹೊಂದಾಣಿಕೆನ ಅಥವಾ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ನಡೆಯುವ ಒಂದು ಲೈಫ್ ಜರ್ನಿನ, ಹೀಗೆ ಸಂಬಂಧಗಳ ಬಗ್ಗೆ ತುಂಬಾ ಸೂಕ್ಷ್ಮವಾದ ಅಂಶಗಳನ್ನು ಇಲ್ಲಿ ತುಂಬಾ ಭಾವನಾತ್ಮಕವಾಗಿ ಕಟ್ಟಿಕೊಡುವ ಪ್ರಯೋಗವಾಗಿದೆ. ಹಾಗೆ ಮಾನಸಿಕ ಸಮಸ್ಯೆಯನ್ನು ಒಂದು ಪುರಾಣದ ಕಥೆಯ ಜೊತೆಗೆ ಹೋಲಿಸಿ ಕೊಟ್ಟಿರುವ ಪರಿಕಲ್ಪನೆ ಕೂಡ ಅದ್ಭುತವಾಗಿದೆ. ಸಿನಿಮಾದ ಕ್ಲೈಮ್ಯಾಕ್ಸ್ ಹತ್ರ ಬರ್ತಾ ಇದ್ದಂತೆ ಸಿನಿಮಾದ ಸ್ಪೀಡ್ ಎಕ್ದಮ್ ಜಾಸ್ತಿ ಆಗಿಬಿಡುತ್ತೆ. ಅಲ್ಲಲ್ಲಿ ಒಂಚೂರು ಕನ್ಫ್ಯೂಷನ್ಸ್ ಹಾಗೆ ಉಳಿಸಿಕೊಂಡು ಬಿಡ್ತೇವೆ. ಹೀಗಾಗಿ ಸಿನಿಮಾ ಅಪೂರ್ಣ ಅನಿಸಿ ಒಂದಿಷ್ಟು ಪ್ರಶ್ನೆಗಳನ್ನು ನಮ್ಮಲ್ಲೇ ಉಳಿಸಿಕೊಂಡು ಬಿಡುತ್ತೆ. ಸಿನಿಮಾದ ಹೀರೋ ಸೀಲಂ ಸ್ವಾಮಿ ಅವರು ಸಿಂಪಲ್ ಸುನಿ ಅವರನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಅನಿಸುತ್ತೆ. ಹೀಗಾಗಿ ಸ್ಟೋರಿಗೆ ತಕ್ಕಂತೆ ಅವರ ಆಕ್ಟಿಂಗ್ ಇದ್ದು ಅವರ ಬಗ್ಗೆ ಹೊಸ ಭರವಸೆ ಹುಟ್ಟುವಂತೆ ಮಾಡುತ್ತೆ. ಯಾವುದೇ ಪಾತ್ರ ಕೊಟ್ಟರು ಸರಿ, ನಾನು ಅದನ್ನು ಚೆನ್ನಾಗಿ ಮಾಡಬಲ್ಲೆ ಅಂತ ಸಾತ್ವಿಕ ಅವರು ಮತ್ತೊಮ್ಮೆ ಪ್ರೂವ್ ಮಾಡಿಕೊಂಡಿದ್ದಾರೆ. ಅವರಿಗೆ ಇನ್ನೊಂದಿಷ್ಟು ಎಫೆಕ್ಟಿವ್ ಆದ ರೈಟಿಂಗ್ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಪರಿಚಯ ರೇಖಾ ಅವರು ಸಿಕ್ಕ ಪಾತ್ರದಲ್ಲಿ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಇನ್ನು ಸೌಪರ್ಣಿಕ ಪಾತ್ರದಲ್ಲಿ ಮೋಕ್ಷ ಅವರು ಒಳ್ಳೆಯ ಅಭಿನಯವನ್ನು ನೀಡಿದ್ದು ಎಮೋಷನಲ್ ಸೀನ್ಗಳಲ್ಲಿ ಚಪ್ಪಾಳೆ ಪಡ್ಕೊಂತಾರೆ. ಹಾಗೆ ಸಿನಿಮಾದ 2 ಹಾಡುಗಳು ಆಲ್ರೆಡಿ ಹಿಟ್ ಆಗಿದ್ದು ಕೇಳುವಂತೆ ಇವೆ. ಇದೊಂದು ವಿಭಿನ್ನ ಪ್ರೇಮ ಕಥೆಯಾಗಿದ್ದು ಅದಕ್ಕೆ ಸೈಕಾಲಜಿ ಥ್ರಿಲ್ಲರ್ಗಳನ್ನು ಬೆರೆಸಿ ಸುಲಭವಾಗಿ ನೋಡಿಕೊಂಡು ಹೋಗುವಂತ ಮಾಡುವ ಈ ಮೂವಿ ಫ್ಯಾಮಿಲಿ ಎಂಟರ್ಟೈನರ್ ಸ್ಟೋರಿ ಅಂತ ಹೇಳ್ಬಹುದು. ಈ ವಾರ ನೀವು ಯಾವ್ದಾದ್ರು ಒಂದು ಸಿನಿಮಾ ನೋಡ್ಬೇಕು ಅಂದ್ರೆ ಇದೊಂದು ಒಳ್ಳೆ ಆಪ್ಷನ್ಸ್ ಆಗಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.